ನಮಸ್ಕಾರ ಕೆ ಫಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಹಳೆ ವಿಡಿಯೋದಲ್ಲಿ ನಾವು ಈ ಒಂದು ಕ್ಯಾಮ್ರಾನ ಅನ್ಬಾಕ್ಸ್ ಮಾಡಿದ್ದನ್ನ ನೀವು ನೋಡಿದಿರಿ ಅಲ್ವಾ? ಸೊ ನಾವಿವಾಗ ಬಿಡದಿ ಹತ್ರ ಒಂದು ಸ್ಪಾಟ್ನ ಹುಡುಕಿದ್ದೀವಿ. ಸೊ ಅಲ್ಲೋಗಿ ಈ ಥರ ಒಂದು ಟೆಸ್ಟನ್ನು ಮಾಡ್ತೀವಿ, ಈ 360 ಹೆಂಗೆಲ್ಲ ವರ್ಕ್ ಮಾಡ್ಬೋದು ಅಂತ. ಯಾಕಂದರೆ ಅಫಿಷಿಯಲ್ ವೆಬ್ಸೈಟಲ್ಲಿ ನಾವು ನೋಡ್ದಂಗೆ ತುಂಬ ಶಾರ್ಟ್ಸ್ಗಳೆಲ್ಲ ನೋಡಿದ್ವಿ. ಸೊ ನನಗೊಂದಷ್ಟು ಡೌಟ್ ಬಂತು, ಈ ಥರನೂ ತೆಗಿಯೋಕ್ಕಾಗುತ್ತಾ ಫ್ಲಿಪ್ಪು ಹಿಂಗೆ ಹಿಂದೆ ಮುಂದೆ ಎಲ್ಲ ಅಂತ. ಸೊ ಅದಕ್ಕೆ ಇವಾಗ ಆದಂಗಾಗಲಿ ಅಂದ್ಬಿಟ್ಟು ನಾನು ವಿನಿ ಎದ್ದು ಹೊರಡ್ತಾ ಇದ್ದೀವಿ. ಟೈಮ್ ಎಕ್ಸಾಕ್ಟಾಗಿ 7 ಗಂಟೆ 15 ನಿಮಿಷ ಆಗಿದೆ. ಎಲ್ಲಿರೋದು? ಏನು ಬಸ್ಸು ಸಮಾಚಾರ, ಹೆಂಗಿದೆಯಾ? ಶೂಟ್ಗೆ ಹೋಗಿಂತ ಮುಂಚೆ ಬಿಡದಿಗೆ ಬಂದಾಗ ಇದು ರೆಗ್ಯುಲರ್ ಪ್ರಾಕ್ಟೀಸು. ಅಂತಂದರೆ ಬಿಡದಿನಲ್ಲಿ ತಟ್ಟೆ ಇಡ್ಲಿ ತಿನ್ಕೊಂಡು ಸ್ವರ್ಗ. ಬಿಡದಿ ತಟ್ಟೆ ಇಡ್ಲಿ ಅಂತಂದರೆ ಜನ ಎಲ್ಲೆಲ್ಲಿಂದನೂ ಬರ್ತಿದ್ವಿ. ಆದರೆ ಯಾವಾಗ ಈ ಹೈವೇ ಆಯಿತೋ ಆವಾಗಿಂದ ಆ ಕಲ್ಚರ್ ಕಡಿಮೆ ಆಯಿತು. ನೋಡಿ, ಒಂದು ಯಾವ್ದಾದ್ರು ಒಳ್ಳೇದಾಗುತ್ತೆ ಅಂತಂದರೆ ಅದರಿಂದ ಪ್ಲಸ್ಸು ಮೈನಸ್ ಎರಡೂ ಇದೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಆ್ಯಕ್ಚುಲಿ ಇವತ್ತು ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಂತಂತಂದರೆ ನಮಗೆ ಅಂತಲೇ ಶೂಟ್ ಮಾಡೋಕ್ಕೆ ಅಂತಲೇ ಇಷ್ಟೊಂದು ಚೆನ್ನಾಗಿದೆ ಅಂತ ಕಾಣಿಸುತ್ತೆ. ಈಗ ನೋಡಿ, ಬಿಡದಿ ಅದ್ಭುತವಾಗಿದೆ. ಒಳ್ಳೆ ಟಿಫನ್ ಮಾಡ್ಕೊಂಡ್ವಿ, ಈಗ ಹೋಯ್ತಾ ಇದ್ದೀವಿ. ಸೊ ಟ್ರಾವೆಲ್ ಬ್ಲಾಗ್ ಜೊತೆಗೆ ಒಂದು ಗ್ಯಾಡ್ಜೆಟ್ಸ್ ರಿವ್ಯೂ ಥರ 2 in 1 ಮಾಡೋಕ್ಕೆ ನಮಗೂ ಒಳ್ಳೆ ಕುತೂಹಲ ಇದೆ. ಇವೆಲ್ಲ ಎಷ್ಟು ವರ್ಷದ ಆಲದ ಮರಗಳ ಅಂತ ಸಕ್ಕದಾಗೈತೆ. ವಾವ್, ಹಂಗೆ ಅದರಲ್ಲೂ ತೆಗಿತಾ ಇದೆಯಾ? ಬಟ್ ಮೇಲ್ಗಡೆಯಿಂದ ಮುಟ್ಬೋದು. ಮೇಲ್ ಸೆನ್ಸರ್ ಇಲ್ಲ. ಮೇಲ್ ಹಂಗಾರೆ ಹೊಡ್ಕೊಳತ್ತೆ. ಎಳಿತೈತೆ ಗಾಳಿ. ಇವಾಗ ಒಂದು ಅದ್ಭುತವಾದ ಜಾಗಕ್ಕೆ ಬಂದಿದ್ದೀವಿ. ಆರಾಮಾಗಿ ಬಂಡೆ ಮೇಲೆ ಕೂತ್ಕೊಂಡಿದ್ದೀವಿ. ಏನು ಅಂತಂದರೆ ಸಿಕ್ಕಾಪಟ್ಟೆ ಬಿಸಿಲೊಂದು ಹೊಡಿತಾ ಇದೆ, ಹಾಗಾಗಿ ಶೂಟ್ನ ಬೇಗ ಮುಗಿಸ್ಬೇಕು. ಪ್ರಾಡಕ್ಟನ್ನು ನೋಡಿ ಆಲ್ರೆಡಿ ಇಟ್ಟಿದ್ದೀವಿ, ಆಯಿತಾ? ನೆನ್ನೆ ನಿಮ್ಗೆ ಆಲ್ರೆಡಿ ಹಳೆ ವೀಡಿಯೋದಲ್ಲೇ ತೋರಿಸಿದ್ದೀವಿ. ಸೊ ಪ್ರಾಡಕ್ಟ್ ಹೆಂಗೆ ಬರುತ್ತೆ ಏನು ಎತ್ತ ಅಂತ. ವಿನಿ, ಈಗ ಇದನ್ನು ನಾವು ಇಲ್ಲಿ ನೋಡಿದ್ಮೇಲೆ ಏನು ಅನ್ನಿಸ್ತು? ಇದು ಆ್ಯಕ್ಚುಲಿ ಬೇಕಾ ಬೇಡವಾ? ಬೇಕು. ಯಾಕೆ ಬೇಕು? ಯಾಕೆ ಅಂದರೆ ಪರ್ಟಿಕ್ಯುಲರಾಗಿ ಈ ಮಾಡ್ಲಿಂದ ಏನಕ್ಕೆ ಕೊಡ್ತಾ ಇದ್ದಾರೆ ಅಂದರೆ, ಸೊ ಇದ್ರ ಬಂದು ಡ್ಯುಯಲ್ ಲೆನ್ಸು, ಫಿಶಿಯಲ್ ಲೆನ್ಸ್ ನೋಡ್ತಾ ಇರ್ಬೋದು. ಇದು ಆಚೆ ಬಂದಿದೆ. ಸಿಂಗಲ್ ಮೋಡ್ ಲೆನ್ಸ್ಗಾದ್ರೆ ಸೊ ಈ ಪ್ಯಾಟರ್ನ್ ಬರುತ್ತೆ, ಮೈನ್ ಲೆನ್ಸ್ ಇದು. ಸೊ ಸೆಕೆಂಡ್ರಿ ಲೆನ್ಸು ಇಲ್ಲಿದೆ, ಹೈಡ್ ಆಗಿದೆ. ಸೊ ಲ್ಯಾಂಡಿಂಗ್ ಮಾಡೋ ಟೈಮಲ್ಲಿ ಇಲ್ಲಿ ನೋಡಿದ್ರೆ ಕೇಸಿಂಗ್ ಆಚೆ ಬಂದಿದೆ. ಸೊ ಲ್ಯಾಂಡ್ ಮಾಡೋ ಟೈಮಲ್ಲಿ ಏನಾದರೂ ಈ ಥರ ಅನ್ಈವನ್ ಸರ್ಫೇಸಲ್ಲಿ ಮಾಡಿದರೆ ಇದಕ್ಕೆ ಹಿಟ್ ಆಗಿಬಿಡುತ್ತೆ, ಕಲ್ಲು ಚಿಪ್ಪಿಂಗು ಆ ಥರ. ಸೊ ಅದರಿಂದ ಒಂದು ರಬ್ಬರ್ ಬೀಡಿಂಗ್ ಕೊಟ್ಟಿದ್ದಾರೆ. ಸೇಫ್ಟಿಗೆ ಲ್ಯಾಂಡಿಂಗ್ ಪ್ಯಾಡ್ ಕೊಟ್ಟರೆ ಬೆಸ್ಟು. ಈಗ ಅನ್ಈವನ್ ಇದೆ, ಲೆದರ್ ಟಚ್ ಇದೆ. ಸೊ ಇದು ಬಂದು ನಿಮಗೆ ಸ್ಕ್ರಾಚ್ ಆಗಲ್ಲ, ಡ್ಯಾಮೇಜ್ ಕೂಡ ಮಾಡಲ್ಲ. ಸೊ ಅದರಿಂದ ಇವರು ಲ್ಯಾಂಡಿಂಗ್ ಪ್ಯಾಡ್ ಮಸ್ಟ್ ಅಂಡ್ ಶುಡ್ ಅಂತ ಅಂದ್ಬಿಟ್ಟು ಬಾಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸಪೋಸ್ ಈಗ 360 ಮಾಡಲ್ ಹಾಕೊಂತೀವಿ, ಸೊ ಹಿಂಗ್ ಬರುತ್ತೆ, ಕರೆಕ್ಟಾ? ಓಕೆ. ಮೇಲೆ ಮತ್ತೆ ಕೆಳಗೆ ಲೆನ್ಸ್ ಬರುತ್ತೆ, ಲೆನ್ಸ್ ಬರುತ್ತೆ. ಇದು ಡೌನ್ವರ್ಡ್ ಫೇಸಿಂಗ್ ಅಲ್ಲಿ ಇದೆ ಒಂದು ಲೆನ್ಸ್. ಸೊ ಮತ್ತೆ ಲ್ಯಾಂಡಿಂಗ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಉಜ್ಜುತ್ತೆ. ಸೊ ಅದರಿಂದ ಬಂದು ಲ್ಯಾಂಡಿಂಗ್ ಪ್ಯಾಡ್ ರೆಕಮೆಂಡೆಡ್ ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲ ಅಂದ್ರೆ ಏನಾಗುತ್ತೆ, ನಾವು ನಾರ್ಮಲ್ ಡ್ರೋನ್ ಅನ್ನ ಇಳಿಸ್ತೀವಲ್ಲ ಕಲ್ಲು ಮಣ್ಣಲ್ಲಿ, ಹಂಗೆ ಇಳಿಸಿದ್ರೆ ಇದು ಸ್ಕ್ರಾಚ್. ಅದಕ್ಕೆ ಲ್ಯಾಂಡಿಂಗ್ ಗೇರ್ ಕೊಟ್ಟಿದ್ದಾನೆ ಸಪರೇಟ್ ಆಗಿ, ಲೆಗ್ ಅಲ್ಲೇ ಬಂದು ಲೆಗ್ ಇತ್ತು. ಸೊ ಸೇಫ್ಟಿ ಅದು ಏನಾಗುತ್ತೆ, ಹೋಲ್ಡ್ ಮಾಡುತ್ತೆ ಹಿಂಗೆ ಪಿನ್ ತರ. ಹಿಂಗೆ ಹೋಲ್ಡ್ ಮಾಡಿದಾಗ ಗಿಂಬಲ್ ಮೇಲಕ್ಕೆ ಇರುತ್ತೆ. ಈಗ ಇದಕ್ಕೆ ಯಾಕೆ ಲೆಗ್ ಕೊಡಕ್ ಆಗಲ್ಲ? ಇದು FPV. ಅದರಿಂದ ಸೊ ಇದು ಫ್ಲಿಪ್ ಆಗೋದು, ಹಿಂಗೆ ಫ್ರೀ ಆಗೆಲ್ಲ ಹೋಗೋದು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಸೆಂಟರ್ ಆಫ್ ಗ್ರಾವಿಟಿ ಮ್ಯಾಚ್ ಆಗಲ್ಲ. ಓರಿಯಂಟೇಷನ್ ಡಿಫ್ರೆಂಟ್ ಬರುತ್ತೆ. ಇದು ಕಂಪ್ಲೀಟ್ ಫ್ಲಾಟ್ ನುಗ್ಬೇಕು, ಸೊ ಫ್ಲಿಪ್ ಮಾಡಬೇಕು. ಸೊ ಅದರಿಂದ ಬಂದು ಅದರದೇ ಓನ್ ಡಿಸೈನ್. ಲೆಗ್ ಇರೋದಾದ್ರೆ ಅದು ಜಸ್ಟ್ ಇಷ್ಟು ಹೋಗುತ್ತೆ ಮತ್ತೆ ಇಳಿ. ಅದು ಯಾಕೆ ಅಂದ್ರೆ ಅದು ಕಂಪ್ಲೀಟ್ಲಿ ಫ್ಲಿಪ್ ಆಗಲ್ಲ.
ಇಷ್ಟೇ, ಜಾಸ್ತಿನೂ ಬೆಂಡ್ ಆಗಲ್ಲ, ಇಷ್ಟೇ ಮ್ಯಾಕ್ಸ್ ಟು ಮ್ಯಾಕ್ಸ್ ಇಷ್ಟ ಆಗುತ್ತೆ tilt. ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಲೆಗ್ ಇರೋದು ಬಂದ್ಬಿಟ್ಟು ಈ ನಾವೆಲ್ಲ ಪ್ಯಾಸೆಂಜರ್ ಓಡಾಡ್ತೀವಲ್ಲ ಫ್ಲೈಟು ಆ ತರ ಚಕ್ರ ಇರುತ್ತೆ. ಇದು ಜೆಟ್ ತರ, ಇದು ಹೆಂಗೆ ಜೆಟ್ ಹೆಂಗೆ ಹಿಂಗೆಲ್ಲ ಆಗುತ್ತಲ್ಲ ಆ ತರ. ಸೊ ಆದರೆ ಈ ಜೆಟ್ಟಲ್ಲಿ ಏನು ಇದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ಲ್ಯಾಂಡಿಂಗ್ ಪ್ಯಾಡ್ನ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಡ್ರೋನ್ ಬಗ್ಗೆ ಸ್ಪೆಸಿಫಿಕೇಶನ್ ಆಲ್ರೆಡಿ ನೆನ್ನೆ ಎಲ್ಲ ಹೇಳಿದ್ದೀವಿ ಆಲ್ಮೋಸ್ಟ್. ಸೊ ಈಗ ಒಂದು ಫ್ಲೈ ಮಾಡ್ತೀವಿ ಇಲ್ಲಿ. ನಾವು ಆಕ್ಚುಲಿ ಕಾರಲ್ಲಿ ಬರಬೇಕಾದ್ರೇ ಒಂದು ಫ್ಲೈ ಮಾಡಿದ್ವಿ, ಅದನ್ನ ನೋಡಿದ್ರೆ ನೀವು ದಂಗಾಗ್ಬಿಡ್ತೀರಾ. ಅದು ನೋಡಿ. ಈಗ ಇದನ್ನೊಂದು ಫ್ಲೈನ ನನ್ನ ಕೈಯಾರ ನಾನೇ ಮಾಡಿ ನೋಡ್ತೀನಿ ಇವಾಗ. ಓಕೆ, ನನ್ನ ಡ್ರೋನ್ ಎಕ್ಸ್ಪೀರಿಯನ್ಸಲ್ಲಿ ಎಷ್ಟು 2 ವರ್ಷನ, ಆದರೆ ನಾನು ರೆಗ್ಯುಲರ್ ಸ್ಟೂಡೆಂಟ್ ಅಲ್ಲ ಡ್ರೋನ್ಗೆ. ಒಂದಷ್ಟು ದಿನ ಓಡಿಸೋದು, ಒಂದಷ್ಟು ದಿನ ಬಿಟ್ಟಾಕೋದು, ಆ ಥರ ಮಾಡಿದ್ದೀನಿ. ಇದರಲ್ಲಿ ಮೈನ್ 3 ಬ್ಯಾಟ್ರಿ ಬರುತ್ತೆ. ಈಚ್ ಬ್ಯಾಟ್ರಿ 25 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ ಫ್ಲೈಟ್ ಟೈಮು. 3 ಬ್ಯಾಟ್ರೀಸ್ ಅಲ್ಲಿ ನನ್ನ ಪ್ರಕಾರ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಅವರ್ ಬರುತ್ತೆ. 20 × 3 20 ನಿಮಿಷ ಒಂದು. ಸೊ ನಿಮಗೆ 1 ಅವರ್ ಬ್ಯಾಕಪ್ ತರ ಬರುತ್ತೆ. ಗೋಯಿಂಗ್ ಫಾರ್ವರ್ಡ್ ಅಪ್ಡೇಟ್ ಏನಾದ್ರು ಮಾಡಿದ್ರೆ ಇನ್ನೂ ಇನ್ಕ್ರೀಸ್ ಆಗುತ್ತೆ ಅಂತ. ನನ್ನ ಪ್ರಕಾರ ಹೆಂಗೆ ಅಂತಂದ್ರೆ, ಈಗ ಕಾರ್ ರೇಸಿಂಗು, ಇವೆಂಟ್ಸು, ಅದು ಇದು ಎಲ್ಲ ನಡೀತಾ ಇರುತ್ತಲ್ಲ, ಅವ್ರಿಗೋಸ್ಕರನೇ ಮೇಡ್ ಫಾರ್ ಇದು. ಈಗ ನೋಡಿ, ಆಮೇಲೆ ನಾನೆಲ್ಲೋ ಒಂದು ಟ್ರಾವೆಲ್ ಮಾಡ್ತಾ ಇದ್ದೀನಿ, ಅಲ್ಲಿ 4-5 ಶೂಟ್ ಮಾಡಬೇಕು ಅನ್ನೋದಕ್ಕಲ್ಲ. ಒಂದ್ಸಲ ತೆಗೆದ್ರೆ ಒಂದ್ಸಲ ಬ್ಯಾಟ್ರಿ ಫುಲ್ ಖಾಲಿ ಆಗಬೇಕು. ಅಷ್ಟ್ರವರ್ಗು ಕೂಡ ಇದನ್ನ ಓಡಿಸ್ಬೇಕು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಆ ಅಡ್ವೆಂಚರ್ ಆಕ್ಟಿವಿಟಿ ಇರಬೇಕು. ನಾನು ಎಲ್ಲೋ ಒಂದ್ ಕಡೆ ಹೋಗ್ತಾ ಇದ್ದೀನಿ, ಅಂತ ಜಾಗದಲ್ಲಿ ಬೇಕು ಅಂತಂದಾಗ ಮಾತ್ರ ಇದನ್ನ ಪ್ರಿಫರ್ ಮಾಡಿ. ಅಂಡ್ ಇದಕ್ ಮೇಲಿನ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಡೌಟ್ ಇತ್ತು, ಅಥವಾ ನಿಮ್ಗೆ ಇದು ಸೂಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ವಿನಯ್ ಅಂತೂ ಖಂಡಿತ ಹೇಳ್ತೇನೆ. ವಿನಯ್, ನಿನ್ ನಂಬರ್ ಕೊಡ್ತೀವಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 7676313793. ಸೊ ನಿಮ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂದ್ರೆ ಡೈರೆಕ್ಟ್ ವಾಟ್ಸಪ್ ಕಾಲ್ ಮಾಡಿ. ಈಗ ನಾನು ಫ್ಲೈಟ್ ಮಾಡ್ಲಾ? ಡೈರೆಕ್ಟ್ ಟೇಕ್ ಆಫ್ ಮಾಡಿ, ಅಲ್ಲೇ ಇದೆಲ್ಲ ಟೇಕ್ ಆಫ್. ಓಕೆ, ಮಾಡ್ಸೋಣ. ವಾವ್, ಏನು ಬ್ಯೂಟಿಫುಲ್ಲಾಗಿ ಬರ್ತಾ ಇದೆ ಅಂತಂದರೆ, ನನಗೆ ಆಲ್ಮೋಸ್ಟ್ 360 ಆ್ಯಂಗಲ್ನ ನೋಡೋಕ್ಕೆ ಕಾಣಿಸ್ತಾ ಇದೆ. ಆಯಿತಾ? ಓ, ಕ್ಯಾಮ್ರಾನು ಟಿಲ್ಟ್ ಮಾಡ್ಕೊಬೋದು ಆ ಕಡೆ ಈ ಕಡೆ. ಓ, ಭೂಮಿ ದುಂಡಾಕಾರ ಆಯಿತು ಇಲ್ಲಿ. ಭೂಮಿ ದುಂಡಾಕಾರ ಆಯಿತು. ಓ, ಚೆನ್ನಾಗಿದೆ ಇದು. ಒಂಥರ ಸೈಲೆಂಟ್ ಮಾಡು, ಆ ಥರ ಫೀಲು. ನೋಡು ಎಷ್ಟು ಚೆನ್ನಾಗಿ ಓಡಿಸ್ತಾ ಇದ್ದೀನಿ. ಫಸ್ಟು ಜುಗಾಡ್ ಮಾಡೋರು ಈ ಡ್ರೋನಿಗೆ ಜುಗಾಡ್ ಮಾಡೋರು 360 ಎಲ್ಲ ಹಾಕಿ. ಈಗ ನಾವೇ ಕೊಟ್ಟಿದ್ದೀವಿ, ಯೂಸ್ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ನೈಸ್, ಚೆನ್ನಾಗಿ ಬರುತ್ತೆ ವಿಡಿಯೋ ಅಲ್ಲಿ. ಹಿಂಗೆ ಬನ್ನಿ ಲ್ಯಾಂಡಿಂಗ್ ಅಂತ ಇದು ಇಳಿಸ್ಬೇಕಾದ್ರೆ ಹಿಂಗೆ ಬಂದು ಅದನ್ನು ತೋರಿಸ್ಬಿಟ್ಟು ಇದು ಮಾಡಿ, ಎಂಡ್ ಮಾಡಿ. ಹೊಡೆದ್ಬಿಟ್ಟದಪ್ಪ ಆಮೇಲೆ ಈ ಕಡೆ. ಹಾಂ, ಇಳಿಸಿ ಸ್ವಲ್ಪ ಡೌನ್ ಮಾಡಿ. ಡೌನ್ ಹೊಡೆಯಲ್ಲ. ಹಾಂ, ಗಾಳಿ ಬಿಡ್ತಾ ಇದೆ. ಇಲ್ಲಿ ಬಂದು ಇಲ್ಲಿ. ಹಾಂ, ಓಕೆ. ಅಲ್ಲಿ ಬಟನ್ ಇದೆ, ಬಟನ್ ಪ್ರೆಸ್ ಮಾಡಿ, ಹಿಂಗೆ ತಿರುಗುತ್ತೆ. ಹಾಂ, ಸಾಕು, ಕರೆಕ್ಟಾಗಿದೆ. ಬೇಡ, ಲ್ಯಾಂಡ್ ಮಾಡಿಬಿಡಿ. ಲ್ಯಾಂಡ್ ಮಾಡ್ತಾ ಇದ್ದೀನಿ. ಏಕೆ? ಸೊ ಇವಾಗ ಎಲ್ಲ ಥರ ಸಿನಿಮ್ಯಾಟಿಕ್ ಡ್ರೋನ್ ನೋಡಿದ್ದೀರಾ, ಪ್ರೊಫೆಷ್ನಲ್ ಡ್ರೋನ್ ನೋಡಿದ್ದೀರಾ, ಕ್ಯಾಟಗರಿಯಲ್ಲಿ ನ್ಯಾನೋ ಮತ್ತೆ ಎಲ್ಲಾನು ನೋಡಿದ್ದೀನಿ, ಮೈಕ್ರೋ ಲೆವೆಲ್ ಎಲ್ಲ ನೋಡಿದ್ದೀರಾ. ಸೊ ಇದು ಹೆಂಗ್ ಅನಿಸ್ತು ಇವಾಗ ಈ ಪರ್ಟಿಕ್ಯುಲರ್ ಡ್ರೋನ್? ಹೆಂಗ್ ಅನಿಸ್ತು ಅಂತಂದ್ರೆ, ಒಂದು ಸ್ವಲ್ಪ ಎಕ್ಸ್ಪರ್ಟೈಸ್ ಬೇಕು. ಅಂದರೆ ತೀರಾ ಎಕ್ಸ್ಪರ್ಟೈಸ್ ಅಂತ ಇಲ್ಲ, ಒಂದು ಸ್ವಲ್ಪ ಇದರಲ್ಲಿ ಅಭ್ಯಾಸ ಇರಬೇಕು ನನ್ನ ಪ್ರಕಾರ. ಇದನ್ನು ತಗೊಳ್ಳೋಕ್ಕಿಂತ ಮುಂಚೆ ಎಂಟ್ರಿ ಲೆವೆಲಲ್ಲೇ ನಾನು ಫಸ್ಟೇ ಇದಕ್ಕೆ ಬರ್ತೀನಿ ಅಂತ ಯಾರೂ ಸಜೆಸ್ಟ್ ಮಾಡಲ್ಲ. FPVಗೆ ಹೋಗಿ ಅಂತ ಯಾರೂ ಹೇಳಲ್ಲ. ಸೊ ಅಟ್ಲೀಸ್ಟ್ ಈಗ ನಾನು ಮಾಡಿದ್ ನೋಡಿ, ಈಗ ನಾನೇನು ಎಕ್ಸ್ಪರ್ಟ್ ಅಲ್ಲ, ಬಟ್ ಸ್ಟಿಲ್ ನನಗೆ ಲ್ಯಾಂಡ್ ಮಾಡೋಕ್ಕೆ ಗೊತ್ತು.
ಟೇಕ್ ಆಫ್ ಮಾಡೋಕ್ಕೆ ಗೊತ್ತು, ಓಕೆ ನನಗೆ ಈ ಥರ ಕ್ಯಾಶನ್ಸಲ್ಲಿ ನಾನು ಇದನ್ನು ಓಡಿಸ್ಬಾರ್ದಪ್ಪ ಅನ್ನೋದು ಇಷ್ಟು ನಾಲೇಜನ್ನು ನಾರ್ಮಲ್ ಡ್ರೋನಲ್ಲಿ ತಗೊಂಡು ಅದಾದಮೇಲೆ ಇದಕ್ಕೆ ಬಂದರೆ ಬೆಸ್ಟು. ಇನ್ನು ಪ್ರೊಫೆಷ್ನಲ್ ಲೆವೆಲಿಗೆ ಬಂತು ಅಂತಂದರೆ ಯಾರಿಗೆ ಯೂಸ್ ಆಗುತ್ತೆ? ಒಳ್ಳೊಳ್ಳೆ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡೋರಿಗೆ, ನಮ್ಮ ಥರ ಆಫ್ ರೋಡ್ ಗಿಫ್ ರೋಡ್ ಮಾಡೋಂಥವ್ರಿಗೆ. ಈಗ ಮಾನ್ಸೂನ್ ಟೈಮಲ್ಲೆಲ್ಲ ತಗೊಂಡೋದ್ರೆ ಇದನ್ನು ನನಗನ್ಸೋ ಪ್ರಕಾರ ಒಂದು ಲೈಟ್ ಮಳೆಲೂ ಆರಾಮಾಗಿ ಹೊಡ್ಕೊಬೋದು ಇದರಲ್ಲಿ. ಇನ್ನು ಅಂಥ ಏನು ಹಿಂಸೆ ಏನು ಆಗಲ್ಲ, ಆರಾಮಾಗಿ ಆಗೋಗುತ್ತೆ. ಒಂದೇನು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಏನಾರು ಇತ್ತು ಅಂತಂದರೆ ಅಲ್ಟಿಮೇಟ್ ಆಗುತ್ತೆ. ಇನ್ನೂ ಒಂದು ಯಾವುದಾದ್ರೂ ಇವೆಂಟ್ ನಡೀತಾ ಇದ್ದರೆ, ಜಾತ್ರೆ ಅಥವಾ ಕ್ರಿಕೆಟು ಅಥವಾ ಓಪನ್ ಗ್ರೌಂಡಲ್ಲಿ ಏನೋ ಒಂದು ಇವೆಂಟ್ ನಡೀತಾ ಇದ್ದರೆ ಅದೊಂದು ಮೆಮೊರೇಬಲ್ ಮೂಮೆಂಟ್ ಅಂತ ಅನಿಸಿದ್ರೆ 100% ಅದನ್ನು ಕೂಡ ಇದರಲ್ಲಿ ಕ್ಯಾಪ್ಚರ್ ಮಾಡ್ಬೋದು. ಒಳ್ಳೆ ಚೆನ್ನಾಗಂತೂ 100%. ಬಟ್ ಈ 360 ವ್ಯೂ ಇರೋದ್ರಿಂದ ಡಿಫ್ರೆಂಟ್ ಆ್ಯಂಗಲ್ ಕೂಡ ಸೆಟ್ ಮಾಡ್ಬೋದು. ಇನ್ನೂ ಒಂದು ಹೇಳ್ತೀನಿ, ಅದು ಯಾರಿಗೆ ಅಂತ. ಈಗ ಎಕ್ಸಾಂಪಲ್, ಅಯ್ಯೋ ಅದೊಂದು ಫುಟೇಜ್ ಮಿಸ್ ಆಯಿತು, ಈ ಕಡೆ ತಿರುಗಿಸಿದ್ರೆ ಆಗೋದು, ಆ ಸೀನ್ ಇಲ್ಲ ಈಗ. ಅದನ್ನ ನಾವೇ ಹೋಯ್ತಾ ಇರುತ್ತೆ, ನಮ್ಗೆ ಯಾವ ಆ್ಯಂಗಲ್ ಬೇಕೋ ಎತ್ಕೋಬೋದು. ನಾವು ಮಿಸ್ ಆಯಿತು ಅನ್ನೋ ಸೀನೇ ಇಲ್ಲ, ಅದನ್ನು ಹಾಕೊಬೋದು. ಸೊ ಇದು ನನಗನ್ಸಿದ್ದು ಒಪಿನಿಯನ್, ಮೇಯ್ನ್ ಅಡ್ವಾಂಟೇಜು. ಸೊ ಇದರಲ್ಲಿ ಅವ್ರು ಹೇಳ್ದಂಗೆ ಮೇಯ್ನ್ 360 ಕ್ಯಾಮ್ರಾ ಇದೆ. ಬೇಡ ಅಂದರೆ ಸಿಂಗಲ್ ಮೋಡಲ್ಲೂ ತೆಗಿಬೋದು, 360 ಮೋಡಲ್ಲೂ ತೆಗಿಬೋದು. ಪ್ಲಸ್ ನಿಮಗೆ 42 GB ಸ್ಟೋರೇಜ್ ಕೂಡ ಬರ್ತಾ ಇದೆ. ಅಡಿಷ್ನಲ್ ನಿಮಗೆ SD ಕಾರ್ಡ್ ಸ್ಲಾಟ್ ಇದೆ, 1 TB ಎಕ್ಸ್ಪ್ಯಾಂಡಬಲ್. ಪ್ಲಸ್ ನಿಮಗೆ 20 ಮಿನಿಟ್ಸ್ ಅಂತ ಹೇಳಿದೆ ಬ್ಯಾಟ್ರಿ × 3. ಸೊ 1 hour ಬ್ಯಾಕಪ್ ವಿತ್ ಸ್ಮಾರ್ಟ್ ಕಂಟ್ರೋಲರು. ಸೊ FPV ಕಲಿಬೇಕು, ಬಟ್ ನನ್ನ ಗಾಗಲ್ಸಲ್ಲಿ ಸ್ವಲ್ಪ ಭಯ ಆಗುತ್ತೆ ಅನ್ನೋರಿಗೇ ಈ ಇಂಟ್ರೊಡ್ಯೂಸ್ ಮಾಡ್ಬೋದು RC2 ಕಾಂಬೋ. ಸೊ ಇದರಿಂದ ಒಂದು ಬೇಸಿಕ್ ಟಚ್ ಗೊತ್ತಿದ್ರೆ ಇದರಲ್ಲಿ ಗಾಗಲ್ಸು ಬರುತ್ತಾ? ಹಾಂ, ಸೇಮ್ ಇದೇ ಒಂದೇ ಇದರಲ್ಲಿ ನಿಮಗೆ ಮೋಷನ್ ಫ್ಲೈ ಮೋರು ಪ್ಲಸ್. ಬಟ್ ಯಾವ್ದು ಕಾಸ್ಟ್ಲಿ ಆಗುತ್ತೆ? ಗಾಗಲ್ ಕಾಸ್ಟ್ಲಿ ಆಗುತ್ತೆ, ಸೇಮ್ ಪ್ರೈಸ್. ಸೊ ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನು ಚೂಸ್ ಮಾಡ್ಕೋಬೋದು. ನಿಮ್ಮ ಹತ್ರ ಏನಾದ್ರು ಹಳೆ ವರ್ಷನಲ್ಲಿ ಈ ಥರ RC ಇದೆ ಅಂತಂದರೆ ತಗೊಳ್ಳೋದು ಬೇಡ, ನೀವು ಗಾಗಲ್ಸ್ ತಗೋಬೋದು. ಇದನ್ನು ಯೂಸ್ ಮಾಡ್ಕೋಬೋದು, ಎರಡೆರಡು ಡ್ರೋನ್ಗೂ ಯೂಸ್ ಮಾಡ್ಕೊಳ್ಳೋ ಥರ ಮಾಡ್ಬೋದು. ಫೈಂಡೇ ಒಳ್ಳೆ ಇದಿದೆ, ತೊಂದರೆ ಇಲ್ಲ, ಚೆನ್ನಾಗಿದೆ, ಗುಡ್ ಓವರಾಲ್. ಸೊ ಆ್ಯಂಡ್ ನಿಮಗೆ ವಿಡಿಯೋ ನೋಡ್ತಾರ, ನಿಮಗೆ ಇಷ್ಟೊತ್ತು ನಾವು ಮಾಡಿದ ಸರ್ಕಸ್ಸು ಇವೆಲ್ಲ ನೋಡಿ ನಿಮ್ಗೆ ಏನು ಅನಿಸ್ತು ಈ ಡ್ರೋನ್ ಬಗ್ಗೆ ಆಗಿರ್ಬೋದು ಅಥವಾ ನಾವು ಮಾಡಿರೋ ಎಫರ್ಟ್ ಬಗ್ಗೆ ಆಗಿರ್ಬೋದು, ಒಂದು ಕಮೆಂಟ್ ಮಾಡಿ ತಿಳಿಸಿ, ನಮಗೂ ಕೂಡ ಖುಷಿ ಆಗುತ್ತೆ ಅಲ್ವಾ. ಇಷ್ಟು ಹೇಳ್ತಾ ಬಿಡದಿಲ್ಲಿ ನಾವು ಶೂಟ್ ಮಾಡ್ತಾ ಇರೋದು. ಬಿಡದಿಯಿಂದ ನಮ್ಮ ಕ್ಯಾಮ್ರಾಮನ್ ಚಂದನ್ ಜೊತೆ ಮತ್ತು ಎಪಿಕ್ ರೈಡರ್ ಜೊತೆ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ